ಹಲೋ, ರಂಜಿತ್ ಅವರ ಮಾತಾಡೋದು? ಹೌದು, ನೀವು? ಅರ್ಪಿತಾ. ಅರ್ಪಿತಾ? ನಾನು ನಿಮ್ಮ ತಂದೆ ಚಿದಂಬರಂನ ಮೀಟ್ ಮಾಡಬೇಕು. ನಾಳೆ ಮೀಟ್ ಮಾಡ್ತೀನಿ. ಹಾಂ, ಹೇಳಿ. ಪರವಾಗಿಲ್ಲ, ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ. ಹೆಸರು ಹೇಳ್ತಿದ್ದ ಹಾಗೆ ಗೊತ್ತಾಯ್ತು ನಿಮಗೆ. ಕೆಲವ್ರನ್ನ ಮರೆಯೋ ಹಾಗೇ ಇಲ್ಲ. ಫೋನ್ ಮಾಡಿದ ಕಾರಣ? ನಾನು ನಿಮ್ಮ ತಂದೆ ಚಿದಂಬರಂನ ಮೀಟ್ ಮಾಡಬೇಕು. ಯಾಕೆ? ಎಲ್ಲ ಫೋನ್ನಲ್ಲೇ ಮಾತಾಡಿದ್ರೆ ಮೀಟಿಂಗ್ನಲ್ಲಿ ಏನು ಉಳಿಯುತ್ತೆ? ನೀವು ಡ್ಯಾಡ್ಗೆ ಫೋನ್ ಮಾಡ್ಬೋದಲ್ಲ. ನನ್ನ ಪೆದ್ದು ಅಂತ ಅಂದ್ಕೊಂಡಿದ್ದೀರಾ ಅಥವಾ ನನ್ನ ಟ್ಯಾಲೆಂಟ್ ಟೆಸ್ಟ್ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳ? ಒಬ್ಬ ಪೊಲೀಸ್ ಆಫೀಸರ್, ಇನ್ನೊಬ್ಬರು ಪೊಲಿಟಿಷಿಯನ್ ಇರೋವಂಥ ಮನೇಲಿ ನಾನಿರೋದು. ನಿಮ್ಮ ತಂದೆ ಫೋನ್ನ ಯಾರು ಯಾವಾಗ ಹೇಗೆ ಟ್ರ್ಯಾಪ್ ಮಾಡ್ತಾರೆ ಅಂತ ನಿಮ್ಮ ತಂದೆಗೆ ಗೊತ್ತಿರಲ್ಲ. ಆದರೆ ನನಗೆ ಗೊತ್ತಿದ್ದು ಕೆಟ್ಟಕ್ಕೆ ಬೀಳೋ ಅಂತ ಇನ್ನೋಸೆಂಟ್ ನಾನಲ್ಲ. ನಾನು ಡ್ಯಾಡಿಗೆ ಫೋನ್ ಮಾಡಿ ಹೇಳ್ತೀನಿ ಯಾವತ್ತು ಮೀಟ್ ಮಾಡ್ಬೋದು ಅಂತ. ಯಾವತ್ತೂ ಆದರೆ ಯೂಸ್ ಇಲ್ಲ, ಇವತ್ತೇ ಆಗಬೇಕು. ಡ್ಯಾಡ್ಗೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ. ನಿಮ್ಮ ಡ್ಯಾಡಿಗೆ ನನ್ನ ವಿಷಯ ಹೇಳಿ. ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ನನ್ನ ಮೀಟ್ ಮಾಡೋ ಉತ್ಸಾಹ ತೋರಿಸ್ತಾರೆ ಆ್ಯಸ್ ಅ ಬಿಸ್ನೆಸ್ ಮನ್ ಆಗಿ. ಸರಿ, ಆಯಿತು. ಸ್ವಲ್ಪ ಹೊತ್ತಲ್ಲೇ ಕಾಲ್ ಮಾಡ್ತೀನಿ. ಆದರೆ ಒಂದು ವಿಷಯ, ಇದನ್ನು ರಿಕ್ವೆಸ್ಟ್ ಅಂತನಾದರೂ ಅಂದ್ಕೊಳ್ಳಿ, ಕಂಡೀಷನ್ ಅಂತನಾದರೂ ಅಂದ್ಕೊಳ್ಳಿ. ನಾನು ನಿಮ್ಮ ತಂದೆನ ಭೇಟಿಯಾಗೋ ವಿಷಯ, ಭೇಟಿ ಮಾಡೋ ಜಾಗ ನಿಮಗೆ ನಿಮ್ಮ ತಂದೆಗೆ ಮಾತ್ರ ಗೊತ್ತಿರಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಡೋಂಟ್ ವರಿ, ಅದ್ರ ಬಗ್ಗೆ ನಾನು ಕೇರ್ ತಗೋತೀನಿ. ನಿಮ್ಮ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ. ಡ್ಯಾಡ್, ಅರ್ಪಿತಾ ಅವರು ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ ಇವತ್ತೇ. ಅಮ್ಮ, ಭಾನುವಾರ ಸಾಕ್ಷಿಗೆ ಮನೆಗೆ ಬರೋದಕ್ಕೆ ನೀನು ಒಂದ್ಸತಿ ಹೇಳು, ನಾನು ಆಮೇಲೆ ಫೋನ್ ಮಾಡಿ ಹೇಳ್ತೀನಿ. ಭಾನುವಾರ ಏನು ಹೇಳಿದ್ನಲ್ಲಮ್ಮ, ಭಾನುವಾರ ಸಾಕ್ಷಿ ನೋಡಕ್ ನನ್ನ ಫ್ರೆಂಡ್ ಮನೆಗೆ ಬರ್ತಾ ಇದ್ದಾನೆ ಅಂತ. ಅದೇ ನಾನು ನಿನ್ಗೆ ಅವತ್ತೇ ಹೇಳಿದ್ನಲ್ಲೋ, ಈ ವಿಷಯದಲ್ಲಿ ನಾವೇ ಡಿಸಿಷನ್ ತಗೊಳಕ್ಕಾಗಲ್ಲ. ಸಾಕ್ಷಿನ ಹುಡುಗ ನೋಡಬೇಕು, ಮುಖ್ಯವಾಗಿ ಸೂರ್ಯವರು ಗಾಯತ್ರಿಜಿ ಇದಕ್ಕೆಲ್ಲ ಒಪ್ಕೊಳ್ಬೇಕು. ಸೂರ್ಯವ್ರಿಗೆ ಈ ವಿಷಯ ಹೇಳಿದೆ ನಾವೇ ಮಾತುಕತೆ ಮುಗ್ಸಕ್ಕಾಗಲ್ಲ. ಆದಿತ್ಯ, ನಾವು ಮಾತಾಡೋಣ ಅಮ್ಮ, ಸಾಕ್ಷಿ ಹುಡುಗನ್ ನೋಡ್ಲಿ, ಇಬ್ರು ಒಂದ್ಸಲಿ ಮಾತಾಡ್ಕೊಂಡ್ಲಿ, ಇಬ್ಬರಿಗೂ ಓಕೆ ಆದ್ಮೇಲೆ ಸೂರ್ಯ ಅವ್ರಿಗೆ ಹೇಳಿದ್ರೆ ಆಯ್ತಲ್ವಾ? ಅದು ಸರಿ ಆದಿತ್ಯ, ಆದ್ರೆ ಅದೇ ದಿನ ಆರ್ಯನ ಒಂದು ಹುಡುಗನ ಕರೆಸ್ತಾ ಇದ್ದಾನೆ. ನನಗೆ ಈ ವಿಷಯನ ಮುಂಚೆನೆ ಹೇಳಿದ್ನಲ್ಲೋ. ಹೌದಾ ಅದಿ, ಒಂದೇ ದಿನ 2 ಹುಡುಗರನ್ನ ನೋಡೋ ಪ್ರೋಗ್ರಾಮ್ ಇಟ್ಕೊಂಡ್ರೆ ಹೇಗೆ ಹೇಳು? ಆ ನಿನ್ನ ಫ್ರೆಂಡ್ ಇದ್ದಾನಲ್ಲ, ಅವನಿಗೆ ಇನ್ನೊಂದು ದಿನ ಬರಕ್ಕೆ ಹೇಳು. ಅಷ್ಟೆಲ್ಲ ಆರ್ಯನ್ ನೋಡಿರೋ ಹುಡುಗನ ಸಾಕ್ಷಿ ಒಪ್ಕೊಂಡ್ರೆ ಏನ್ ಮಾಡೋದು? ಒಪ್ಕೊಂಡ್ರೆ ಒಪ್ಕೊಳ್ಳಿ ಬಿಡು, ಅವಳಿಗೆ ಇಷ್ಟ ಆಗಿರೋ ಹುಡುಗನ್ನ ಅವಳು ಒಪ್ಕೋತಾಳೆ. ಇದ್ರಲ್ಲಿ ನಿಂದೇ ತಕರಾರು? ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ಶೋಭಾ. ಅರ್ಥ ಆಗದೆ ಇರೋಂಥ ಬ್ರಹ್ಮರಹಸ್ಯ ಏನೋ ಇದೆ ಇದರಲ್ಲಿ. ಸಾಕ್ಷಿ ನಾನ್ ನೋಡಿರೋ ಹುಡುಗನ್ನೇ ಒಪ್ಕೊಬೇಕು, ಅದಲ್ಲದೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ನೋಡ್ತಾರ ಅವಳು ನಾನ್ ನೋಡಿರೋ ಹುಡುಗನ್ನೇ ಒಪ್ಕೊಳ್ಳೋದು. ಇಷ್ಟೆಲ್ಲ ಹೇಳಿದ ಮೇಲೂ ಚಿಕ್ಕ ಮಕ್ಕಳ ತರ ಹಠ ಮಾಡ್ತಿದ್ಯಲ್ಲೋ. ಆರ್ಯ ನೋಡಿರೋ ಹುಡುಗ ಭಾನುವಾರ ಬರ್ತಿದ್ದಾನೆ, ಸಾಕ್ಷಿ ಇಲ್ಲಿಗೆ ಬರೋಕೆ ಹೇಗೋ ಸಾಧ್ಯ? ಒಂದ್ ಕೆಲಸ ಮಾಡೋಣ, ಮಾರ್ನಿಂಗ್ ಶೋ ಇಲ್ಲಿ, ಮ್ಯಾಟ್ನಿ ಶೋ ಅಲ್ಲಿ. ಏನು ಹಾಗಂದ್ರೆ? ಅಂದ್ರೆ ಭಾನುವಾರ ಬೆಳಿಗ್ಗೆ ಸಾಕ್ಷಿ ನಮ್ಮನೆಗೆ ಬಂದು ನನ್ನ ಫ್ರೆಂಡ್ ನೋಡ್ಲಿ, ಮಧ್ಯಾಹ್ನ ಅಲ್ಲೋಗಿ ಆರ್ಯ ನೋಡಿರೋ ಹುಡುಗನ್ ನೋಡ್ಲಿ. ಒಂದೇ ದಿನ ಇಬ್ರು ಹುಡುಗನ್ನು ನೋಡ್ದಂಗ ಆಗುತ್ತಲ್ಲ. ನೀನು ಹೇಳೋದು ಸರಿ ಕಣೋ, ಆದರೆ ಸಾಕ್ಷಿ ಭಾನುವಾರ ಮನೆಗೆ ಬರಬೇಕು ಅಂತ ತುಂಬ ಬಲವಂತ ಮಾಡ್ತಾ ಇದ್ದಾಳೆ. ಏನೋ ಮಾಡಲಿ? ಸಿಂಪಲ್ ಅಮ್ಮ, ಅವಳು ಮನೆಗೆ ಹೋಗ್ಬೇಕಾದ್ರೆ ನೀನು ಅವಳ ಜೊತೆ ಹೋಗು. ಅದು ನೀನು ನಂಗೊಂದು ಕೆಲಸ ಮಾಡಬೇಕು, ಹೇಗಾದ್ರೂ ಮಾಡಿ ಆರ್ಯನ್ ನೋಡಿರೋ ಹುಡುಗನ್ನ ಅವಳು ರಿಜೆಕ್ಟ್ ಮಾಡಿ ನಾನು ನೋಡಿರೋ ಹುಡುಗನ್ನೇ ಅವಳು ಒಪ್ಕೊಳ್ಳೋ ಥರ ನೀನು ಮಾಡಲೇಬೇಕು. ಹಾಗೆ ಅನ್ಕೊಳ್ಬೇಡ ಆದಿತ್ಯ, ಸಾಕ್ಷಿ ಮನಸ್ಸಲ್ಲಿ ಏನಿದೆಯೋ ಏನೋ. ನೀನು ನೋಡಿದ ಹುಡುಗನೇ ಅವಳು ಮದುವೆ ಮಾಡ್ಕೊಳ್ಬೇಕು ಅಂತ ಸುಮ್ಮನೆ ಒತ್ತಾಯ ಮಾಡಬೇಡ. ಅವಳು ನೀನು ನೋಡಿದ ಹುಡುಗನೇ ಇಷ್ಟಪಡ್ತಾಳೋ ಅಥವಾ ಆರ್ಯ ನೋಡಿದ ಹುಡುಗನ ಇಷ್ಟಪಡ್ತಾಳೋ, ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನ ಪರ್ಯಂತ ಸಾಕ್ಷಿನ ಹುಡುಗ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಅವಳಿಗೆ ಅನ್ಸ್ಬೇಕು. ಅದ್ರ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಂಬೇಡಮ್ಮ. ಸಾಕ್ಷಿ ಮನೆಗೆ ಬರಲಿ, ಅವಳು ನನ್ನ ಫ್ರೆಂಡ್ನೇ ಒಪ್ಕೋಬೇಕು, ಹಾಗೆ ಮಾಡ್ತೀನಿ. ಅಲ್ವೇ ಆರ್ತಿ, ಆ ಮನೆಗೆ ಹೋಗ್ಬೇಕು ಅಂತ ನೀವಿಬ್ರೇ ತೀರ್ಮಾನ ಮಾಡ್ಕೊಂಡ್ರೆ ಆಗೋಯ್ತಾ? ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ನಾನು ಕಳ್ಸಲ್ಲ ಕಣೆ ಆ ಮನೆಗೆ ನಿನ್ನ. ಶೋಭಾ ಡಾರ್ಲಿಂಗ್, ಇದು ಸರಿಯಲ್ಲ. ಬರ್ತಾ ಬರ್ತಾ ನೀನ್ ಯಾಕೆ ನಂತರ ಆಗ್ತಿದ್ಯಾ? ಮುಂಚೆ ಮಮ್ಮಿ ಆ ಮನೆ ವಿಷಯ ಹಚ್ಚಿದಾಗ ನಾನ್ ಜಗಳ ಆಡ್ತಿದ್ದೆ, ನೀನ್ ಅಮ್ಮಂಗೆ ಸಪೋರ್ಟ್ ಮಾಡ್ತಿದ್ದೆ. ಈಗ ನೀನೇ ಹಿಂಗ್ ಉಲ್ಟಾ ಹೊಡಿತಿದ್ಯಾ?
ನೋಡಾರ್ತಿ, ನೀನ್ ಆ ಮನೆಗೆ ಹೋಗ್ಬೇಕು ಅಂದ್ರೆ ಸೂರ್ಯ ಅವರು ಗಾಯತ್ರಿ ಅವರು ನಮ್ಮ ಮನೆಗೆ ಬಂದು ನಿನ್ನ ಕಳ್ಸ್ಕೊಡಿ ಅಂತ ಕೇಳ್ಬೇಕು. ಆಗ ನೀನ್ ಅಲ್ಲಿಗೆ ಹೋದ್ರೆ ನಿನ್ಗೊಂದು ಗೌರವ ಇರುತ್ತೆ. ಅದನ್ ಬಿಟ್ಟು ಸಾಕ್ಷಿ ಕರ್ದ್ಲು ಅಂತ ಹೋದ್ರೆ ಏನ್ ಗೌರವ ಇರುತ್ತೆ ಹೇಳು? ನೀನ್ ಹೇಳೋದು ಕರೆಕ್ಟ್ ಶೋಭಾ ಡಾರ್ಲಿಂಗ್. ಹೌದಮ್ಮ, ಸೂರ್ಯ ಅವರು ಗಾಯತ್ರಿ ಅವರು ಇಬ್ರು ಬಂದು ನಿನ್ನ ಕರಿಬೇಕು, ನೀನ್ ಆಗ್ಲೇ ಅವ್ರ ಮನೆಗೆ ಹೋಗ್ಬೇಕು. ನೀನ್ ಬೇಕಾದ್ರೆ ಅಲ್ಲೇ ಇರು, ನನ್ನ ಕಡೆಯಿಂದ ಅಬ್ಜೆಕ್ಷನ್ ಏನೂ ಇಲ್ಲ. ನಾನ್ ಮಾತ್ರ ನನ್ನ ಶೋಭಾ ಡಾರ್ಲಿಂಗ್ ಬಿಟ್ಟು ಎಲ್ಲೂ ಬರಲ್ಲ. ಹಲೋ ರಂಜಿತ್. ಹಲೋ. ಎಲ್ಲಿ ನಿಮ್ಮ ತಂದೆ? ಇನ್ನೂ ಬಂದಿಲ್ವಾ? ಹೇಳ್ತೀನಿ. ಇವರಿಬ್ರು ಬೇಕಾ? ಅವರು ನನ್ನ ಬಾಡಿ ಗಾರ್ಡ್ಸ್. ಅವರಿಲ್ಲದೆ ನಾನೆಲ್ಲೂ ಹೋಗಲ್ಲ. ಇಲ್ಲಿ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಇವರಿದ್ರೆ ಮಾತಾಡೋಕ್ಕಾಗಲ್ಲ, ಕಳಿಸಿ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲು ನಿಮ್ಮ ತಂದೆ ಬರಲಿ. ಡ್ಯಾಡ್ ಎಲ್ಲೋ ಹೋಗಿದ್ದಾರೆ. ನಿಮ್ಮ ಹತ್ರ ಮಾತಾಡೋಕ್ಕೆ ನನಗೆ ಹೇಳಿದ್ದಾರೆ. ನಿಮ್ಮ ಹತ್ರ ಏನು ಮಾತು? ನಾನು ಬಂದಿದ್ದು ಚಿದಂಬರಂ ಅವ್ರ ಹತ್ರ ಮಾತಾಡೋಕೆ. ನಿಮ್ಮ ತಂದೆಯವ್ರಿಗೆ ಹೇಳ್ಬಿಡಿ ನಾನು ಬಂದಿದ್ದೆ ಅಂತ. ಒಂದು ನಿಮಿಷ. ನಿಮಗೆ ಕಷ್ಟದಲ್ಲಿ ಆಶ್ರಯ ಕೊಟ್ಟೋರ್ಗಿಂತ ಕರೆನ್ಸಿನೇ ಇಂಪಾರ್ಟೆಂಟ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನಾದರೆ ಏನು, ನನ್ನ ತಂದೆ ಆದರೆ ಏನು, ನಿಮ್ಮ ಕೆಲಸ ಆಗುತ್ತೆ. ಬನ್ನಿ. ಮರ್ಯಾದೆಯಿಂದ ಮಾತಾಡೋದೊಂದು ಕಲಿ. ಏನು ಅನ್ಕೊಂಡಿದ್ಯಾ ನನ್ನ? ವ್ಯವಹಾರಸ್ಥೆ ಅಂದ್ಕೊಂಡಿದ್ದೀನಿ. ನಿಮಗೆ ಆಶ್ರಯ ಕೊಟ್ಟ ಸೂರ್ಯ ಅವ್ರನ್ನೇ ಸೇಲ್ ಮಾಡೋಕೆ ಬಂದಿದ್ದೀರಾ. ವ್ಯವಹಾರ ಮಾತಾಡಿ. ನಿಮಗೆ ಬೇಕಾಗಿರೋದನ್ನ ನಾನು ಕೊಡ್ತೀನಿ, ನನಗೆ ಬೇಕಾಗಿರೋದನ್ನ ನೀವು ಕೊಡಿ. ವ್ಯಾಪಾರ ಮುಗಿಸ್ಕೊಂಡು ಹೋಗ್ತಾ ಇರಿ. ನೀನು ಚಿದಂಬರಂ ಮಗ ಅಂತ ಸೂರ್ಯ ಅವ್ರಿಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಈ ಥರ ಎಲ್ಲ ಹೆದರ್ಸಕ್ಕೆ ಬರ್ಬೇಡ ನನ್ನ. ಅಲ್ಲಿ ನೋಡಿ, ನೀವು ಚಿದಂಬರ ಹತ್ರ ಮಾತಾಡೋದು ಬಂದಿರೋದು. ಇಷ್ಟು ಹೊತ್ತು ಮಾತಾಡಿದ್ದು ಅಲ್ಲಿ ರೆಕಾರ್ಡ್ ಆಗಿದೆ. ಆ ವಿಡಿಯೋನ ಸೂರ್ಯ ಅವ್ರಿಗೆ ತೋರಿಸಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ? ಏನೋ ನಿನಗೆ ಹೆಲ್ಪ್ ಮಾಡೋಣ ಅಂತ ಬಂದ್ರೆ ನನ್ನೇ ಹೆದರ್ಸ್ತೀಯಾ? ಇಬ್ರು ಒಂದೇ ದೋಣಿಲಿ ಹೋಗ್ತಾ ಇದ್ದೀವಿ. ಕೈ ಜೋಡಿಸಿ ಹುಟ್ಟು ಹಾಕಿದ್ರೆ ದಡ ಸೇರ್ತೀವಿ. ನೀವು ನನಗೆ ಹೆಲ್ಪ್ ಮಾಡೋದಕ್ಕೆ ನನ್ನ ತಾಯಿನೂ ಅಲ್ಲ, ಹಿತೈಷಿನೂ ಅಲ್ಲ, ಹಿತಶತ್ರು ನೀವು. ಮಾತಿನ ಮೇಲೆ ನಿಗಾ ಇರಲಿ ರಂಜಿತ್. ಸತ್ಯ ಹೇಳ್ದೆ, ಕೋಪ ಯಾಕೆ ಮಾಡ್ಕೋತಾ ಇದ್ದೀರಾ? ಇಷ್ಟು ದಿವಸ ಸೂರ್ಯ ಅವ್ರ ಹಿತೈಷಿ ಆಗಿದ್ರಿ, ಈಗ ನನ್ಗೆ ಹಿತೈಷಿಯಾಗಿ ಬರ್ತೀರಾ ಅಂದ್ರೆ ನಂಬಲ ನಾನು? ಅನ್ನ ಹಾಕಿದವ್ರಿಗೆ ಆಪ್ತರಾಗ್ಲಿಲ್ಲ, ಇನ್ನು ನನ್ಗಾಗ್ತೀರಾ? ಸುಮ್ಮನೆ ಯಾಕಿದೆಲ್ಲ ಮಾತು? ಆಗ್ಬೇಕಾಗಿರೋದ್ರ ಬಗ್ಗೆ ಮಾತಾಡಿ. ನಾನು ಮಾತಾಡಬೇಕಾಗಿರೋದು ನಿಮ್ಮ ತಂದೆಯವ್ರ ಹತ್ರ. ಅವರು ನನ್ನ ಕಂಡೀಷನ್ಸ್ಗೆ ಒಪ್ಕೋಬೇಕು. ಅವ್ರಿಗೆ ಫೋನ್ ಮಾಡಿಕೊಡು. ಅರ್ಪಿತಾ, ಹಲೋ ಸರ್, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದೆ, ಆದರೆ ನೀವೇ ಬರಲಿಲ್ಲ. ನನ್ನ ಡಿಮ್ಯಾಂಡ್ಸ್ ತುಂಬ ಸಿಂಪಲ್. ನನಗೂ ಸಾಕ್ಷಿಗೂ ಮದುವೆ ಆಗಬೇಕು. ನಾನು ಸಾಕ್ಷಿಗೆ ತಾಳಿ ಕಟ್ಟೋವರೆಗೂ ನಾನು ಚಿದಂಬರಂ ಮಗ ಅಂತ ಸೂರ್ಯ ಅವ್ರಿಗೆ ಗೊತ್ತಾಗಬಾರ್ದು. ಜೊತೆಗೆ ನಮ್ಮ ಮೈನಿಂಗ್ ಕಂಪ್ನಿ ಪ್ರಾಜೆಕ್ಟ್ಸ್ಗಳಿಗೆ ಸೂರ್ಯ ಅವರು ಅಬ್ಜೆಕ್ಷನ್ ಹಾಕಿದ್ದಾರೆ. ಅದಷ್ಟು ಕ್ಲಿಯರ್ ಆಗಬೇಕು. ಅದು ನೀನು ಅನ್ಕೊಂಡಷ್ಟು ಸಿಂಪಲ್ ಅಲ್ಲ. ಸಾಕ್ಷಿನ ನಿನ್ನ ಮದುವೆ ಆಗೋದಕ್ಕೆ ಸೂರ್ಯ ಅವ್ರು ಒಪ್ಪೋದು ತುಂಬ ಕಷ್ಟ ಇದೆ. ನೀವು ಕಷ್ಟಪಡೋದಕ್ಕೆ ಎಷ್ಟು ದುಡ್ಡು ಕೊಡ್ಬೇಕು ಹೇಳಿ, ನಾನು ಕೊಡ್ತೀನಿ. ನಿಮ್ಮ ಗಣಿ ಫೈಲ್ನ ಕ್ಲಿಯರ್ ಮಾಡಿಕೊಡೋದಕ್ಕೆ 5% ಕೊಡಬೇಕು. ಆಗುತ್ತಾ? 5%? ನಮ್ಮ ಕಂಪನಿ ಟರ್ನ್ ಓವರು 15,000 ಕೋಟಿ.
ತುಂಬ ಜಾಸ್ತಿ ಆಯಿತು. ಅದು ಗೊತ್ತು. ನಾನು ನಿಮ್ಮ ಫೈಲ್ಗಳನ್ನ ಮೂವ್ ಮಾಡಿಸಿದ್ರೆ ತಾನೇ 15,000 ಕೋಟಿ ಟರ್ನ್ ಓವರ್ ನಿಮಗೆ ಬರೋದು. ಇಲ್ಲ ಅಂದರೆ ಅದು ಬರೀ ಪೇಪರ್ಸ್ನಲ್ಲಿರುತ್ತಷ್ಟೆ. ಆದರೂ ಸ್ವಲ್ಪ ಜಾಸ್ತಿನೇ ಆಯಿತು. ನೀವು ಸೂರ್ಯ ಅವ್ರ ಮಗಳನ್ನ ಮದುವೆ ಆಗಿ ಸೂರ್ಯ ಅವ್ರನ್ನ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅಂದ್ಕೊಂಡಿರೋದು ಜಾಸ್ತಿ ಆಯಿತು. ಓಕೆ ಡನ್. ನನ್ನ ಸಾಕ್ಷಿ ಮದುವೆ ಆದಷ್ಟು ಬೇಗ ನಡೆಯೋ ಹಾಗೆ ಮಾಡಬೇಕು ನೀವು. ಇರಿ ನನ್ನ ಡಿಮ್ಯಾಂಡ್ಸ್ ಇನ್ನೂ ಮುಗ್ದಿಲ್ಲ. ನಿಮ್ಮ ತಂದೆ ಹತ್ರ ಕೆಲಸ ಮಾಡ್ತಾನಲ್ಲ ಸೂರ್ಯ ಅವ್ರ ಮಗ ಆದಿತ್ಯ, ಅವನ ಗರ್ಲ್ ಫ್ರೆಂಡು ನಿರೋಷ ಹತ್ರ ಇರೋ ಶಿಶು ವಿಹಾರದ ಜಾಗ ನನಗೆ ಬೇಕು. ಆ ಜಾಗ ತಗೊಳ್ಳೋದಕ್ಕೆ ಅಂತ ನಾನು ಅವಳಿಗೆ 5 ಲಕ್ಷ ಸಾಲ ಕೊಟ್ಟಿದ್ದೆ. ಅವಳು ಸಾಲ ತೀರ್ಸಲ್ಲ, ಆ ಜಾಗ ನನಗಾಗತ್ತೆ ಅಂತ ಪ್ಲ್ಯಾನ್ ಹಾಕಿದ್ದೆ. ಆದರೆ ಅವತ್ತು ಕರೆಕ್ಟಾಗಿ ಆದಿತ್ಯಂಗೆ 5 ಲಕ್ಷನ ನಿಮ್ಮ ತಂದೆ ಕೊಟ್ಟು ಅವಳು ಆ ಜಾಗನ ಉಳಿಸ್ಕೊಳ್ಳೋ ಹಾಗೆ ಮಾಡಿಬಿಟ್ರು. ಹಾಂ, ಆದಿತ್ಯನಿಗೆ ಡ್ಯಾಡ್ 5 ಲಕ್ಷ ಕೊಟ್ಟಾಗ ನಾನು ಅಲ್ಲೇ ಇದ್ದೆ. ಹೀಗೆ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ರಂಜಿತ್. ನಿಮ್ಮ ತಂದೆಗೂ ನಿರೋಷಗೂ ಏನೋ ಸಂಬಂಧ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ಯಾಕೆಂದರೆ ಆದಿತ್ಯ ಕೇಳಿದ ತಕ್ಷಣ ನಿಮ್ಮ ತಂದೆ 5 ಲಕ್ಷ ಯಾಕೆ ಎತ್ಕೊಡ್ತಿದ್ರು? ಆ ಥರ ಎಲ್ಲ ಏನಿಲ್ಲ. ಡ್ಯಾಡ್ ದುಡ್ಡು ಕೊಟ್ಟಿದ್ದು ಆದಿತ್ಯನಿಗೋಸ್ಕರ. ಈಗಿನ ಕಾಲದಲ್ಲಿ ಕೆಲಸದವ್ರು ಕೇಳಿದ್ರೆ 5,000 ರೂಪಾಯಿ ಕೊಡಲ್ಲ. ಅಂಥದ್ರಲ್ಲಿ ನಿಮ್ಮ ತಂದೆ ಆದಿತ್ಯಂಗೆ 5 ಲಕ್ಷ ಸುಮ್ಮನೆ ಕೊಡ್ತಾರೆ ಅಂದರೆ ನಂಬೋ ಮಾತಾ? ಅದು ಅಲ್ಲದೆ ಆ ನಿರೋಷ ಶಿಶು ವಿಹಾರದ ಹತ್ರ ನಿಮ್ಮ ತಂದೆ ಕಡೆಯವರೊಬ್ಬ ಪ್ರೊಟೆಕ್ಷನ್ ನಿಂತಿರ್ತಾನೆ. ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಮ ತಂದೆಗೂ ಆ ನಿರೋಷಂಗೂ ಏನೋ ರಕ್ತ ಸಂಬಂಧ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ಚೇಚೆ, ಆ ಥರ ಎಲ್ಲ ಏನಿಲ್ಲ ಬಿಡಿ. ಸರಿ ಬಿಡಿ, ನನಗನ್ಸಿದ್ದನ್ನು ಹೇಳಿದೆ ಅಷ್ಟೆ. ನನಗೆ ಆ ಶಿಶು ವಿಹಾರದ ಜಾಗ ಬೇಕು. ನಿಮ್ಮ ತಂದೆ ಕೊಟ್ಟಂತಹ 5 ಲಕ್ಷನ ಈಗಲೇ ವಾಪಸ್ ಕೊಡು ಅಂತ ಆದಿತ್ಯಂಗೆ ಪ್ರೆಷರ್ ಹಾಕೋದಕ್ಕೆ ಹೇಳಿ. ತಕ್ಷಣ ಅವನಿಗೆ ಹಣ ಹೊಂದೋಕ್ಕಾಗಲ್ಲ. ಆಗ ಶಿಶು ವಿಹಾರದ ಪತ್ರನ ಮತ್ತೆ ನನ್ನ ಹತ್ರ ಅಡ ಇಟ್ಟು 5 ಲಕ್ಷ ದುಡ್ಡು ತರೋದಕ್ಕೆ ಹೇಳಿ. ಓಕೆ. ನೀವು ಶಿಶು ವಿಹಾರದ ಡೀಲ್ನ ಮುಗಿಸ್ಕೊಡಿ. ನಾನು ನಿಮ್ಮ ಸಾಕ್ಷಿ ಮದುವೆಗೆ ಸ್ಟೇಜ್ ರೆಡಿ ಮಾಡ್ತೀನಿ. ಓಕೆ ಡನ್. ಇನ್ನೊಂದು ವಾರದಲ್ಲಿ ಶಿಶು ವಿಹಾರ ನಿಮ್ಮ ಕೈ ಸೇರುತ್ತೆ. ಹಾಗಾದರೆ ಮುಂದಿನ ವಾರನೇ ನಿಮ್ಮ ಸಾಕ್ಷಿ ನಿಶ್ಚಿತಾರ್ಥ. ಬರ್ತೀನಿ. ಹಲೋ, ನಾನೇ ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀವೇ ಫೋನ್ ಮಾಡಿಬಿಟ್ರಿ. ಹೌದಾ? ಏನು ವಿಷಯ? ಏನಿಲ್ಲ, ಆರ್ಯ ಹೇಗಿದ್ದಾನೆ ಅಂತ ಕೇಳಬೇಕಿತ್ತು. ಡೋಂಟ್ ವರಿ ಆರ್ತಿ ಅವರೇ, ಅವನೀಗ ಆರಾಮಾಗಿದ್ದಾನೆ. ಈಗ ತಾನೇ ಡಾಕ್ಟ್ರು ಬಂದು ಹೋದರು. 2 ದಿವಸ ರೆಸ್ಟ್ ತಗೊಂಡ್ರೆ ಸಾಕು ಅಂತ ಹೇಳಿದರು. ಸತ್ಯ, ಅವ್ನು ಮುಂಚಿನ ಥರ ಆದರೆ ಸಾಕು. ಕಣ್ಣಿಗೆ ಕಾಣೋ ದೇವರು ಅಂದರೆ ಅಮ್ಮ ಅಂತ ಹೇಳೋದನ್ನು ಕೇಳಿದ್ದೆ. ಆ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಂತ ನೀವು ಆರ್ಯನ ವಿಷಯದಲ್ಲಿ ತೋರಿಸಿರೋ ಪ್ರೀತಿ ನೋಡಿ ಅರ್ಥ ಆಗ್ತಾ ಇದೆ. ಥ್ಯಾಂಕ್ಸ್ ಆರ್ತಿ ಅವರೇ. ಥ್ಯಾಂಕ್ಸ್ ಯಾಕೆ? ನೀವು ನನ್ನನ್ನು ಮದುವೆ ಆಗಿ ನನ್ನ ಜೀವನದಲ್ಲಿ ಬಂದು ನನ್ನ 3 ಮಕ್ಕಳಿಗೆ ತಾಯಿ ಸ್ಥಾನ ತುಂಬಿದ್ದಕ್ಕೆ. ನೀವು ಫೋನ್ ಮಾಡಿದ್ದು ಯಾಕೆ ಅಂತ ನನಗೆ ಹೇಳಲಿಲ್ಲ. ಓ ಹೌದಲ್ವಾ, ಇವತ್ತು ನಿಮ್ಮ ಕ್ಯಾಂಡಿಡೇಟ್ ಬಂದಿದ್ರು ಮನೆಗೆ. ನನ್ನ ಕ್ಯಾಂಡಿಡೇಟಾ? ಯಾರು? ನಿಮ್ಮ ಸ್ಕೂಲ್ ಟ್ರಸ್ಟಿ ರಂಜಿತ್. ರಂಜಿತಾ? ಅವ್ರು ಯಾಕೆ ಅಲ್ಲಿಗೆ ಬಂದರು? ಸೂರ್ಯನ ನಾನು ಅವ್ರನ್ನ ಕಳಿಸಿಲ್ಲ. ಟೆನ್ಷನ್ ಮಾಡ್ಕೋಬೇಡಿ ಆರ್ತಿ ಅವರೇ, ಅವರು ಆರ್ಯನ್ ನೋಡೋದಕ್ಕೆ ಬಂದಿದ್ರು. ಮೋಸ್ಟ್ಲಿ ಸಾಕ್ಷಿ ಆರ್ಯನ್ಗೆ ಅಟ್ಯಾಕ್ ಆಗಿದ್ರ ಬಗ್ಗೆ ಹೇಳಿದ್ಲು ಅನ್ಸುತ್ತೆ, ಅದಕ್ಕೆ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ರು. ಓ, ರಂಜಿತ್ ಬಗ್ಗೆ ಏನನ್ಸ್ತು ನಿಮಗೆ? ಒಳ್ಳೆ ಹುಡುಗ ಅಂತ ಅನ್ನಿಸ್ತು. ನಮ್ಮ ಸಾಕ್ಷಿಗೆ ಒಳ್ಳೆ ಜೋಡಿ ಆಗ್ತಾನೆ. ಓಕೆ ಅಂತ ಹೇಳ್ಬಿಡ್ಬೋದಲ್ವಾ? ಬೇಡ ಸೂರ್ಯ ಅವರೇ, ಅವಸರದಲ್ಲಿ ಯಾವ ತೀರ್ಮಾನ ತಗೊಳ್ಳೋದು ಬೇಡ. ಇದು ನಮ್ಮ ಮಗಳಿನ ಜೀವನದ ಪ್ರಶ್ನೆ. ನಮಗಿನ್ನೂ ರಂಜಿತ್ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರ ಅಪ್ಪ ಅಮ್ಮ ಯಾರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಇದನ್ನೆಲ್ಲ ತಿಳ್ಕೊಂಡು ಮುಂದುವರಿಯೋದು ಒಳ್ಳೆಯದು. ನೀವು ಹೇಳೋದು ಕರೆಕ್ಟಾಗಿದೆ ಆರ್ತಿ ಅವರೇ. ರಂಜಿತ್ ವಿಷಯ ಪೂರ್ತಿ ಗೊತ್ತಾಗೋವರೆಗೂ ಸಾಕ್ಷಿ ಮದುವೆ ವಿಷಯನ ಡ್ರಾಪ್ ಮಾಡೋಣ ಅಂತೀರಾ? ಹಾಗೆ ಮಾಡಿದ್ರೆ ಆರ್ಯನ ಮನಸ್ಸಿಗೆ ಬೇಜಾರಾಗುತ್ತೆ ಸೂರ್ಯ ಅವರೇ. ಯಾಕೆಂದರೆ ಆರ್ಯನ ಒಂದು ಹುಡುಗನ ನೋಡಿದ್ದಾನೆ. ಆರ್ಯನ್ ಫ್ರೆಂಡ್ ಕಾರ್ತಿಕ್ ಸಾಕ್ಷಿನ ಬಂದು ನೋಡ್ಕೊಂಡು ಹೋಗಲಿ. ಆಮೇಲೆ ಸಾಕ್ಷಿಗೆ ಯಾರು ಇಷ್ಟ ಆಗುತ್ತೋ ಅವ್ರ ಜೊತೆನೇ ಮದುವೆ ಮಾಡಿದ್ರೆ ಆಯಿತು. ಸಾಕ್ಷಿ ನಾನ್ ನೋಡಿರೋ ಹುಡುಗನ್ನೇ ಒಪ್ಕೊಬೇಕು. ಅದಲ್ಲದೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ನೋಡ್ತಾರ ಅವಳು ನಾನ್ ನೋಡಿರೋ ಹುಡುಗನ್ನೇ ಒಪ್ಕೊಳ್ಳೋದು. ಆರ್ತಿ ಆರ್ತಿ ಅವರೇ, ಯಾಕೆ ಸುಮ್ಮನಾಗ್ಬಿಟ್ರಿ? ಏನಿಲ್ಲ ಸೂರ್ಯ ಅವರೇ, ಆದಿತ್ಯನು ಸಾಕ್ಷಿಗೊಂದು ಹುಡುಗ ನೋಡಿದ್ದಾನೆ.
ಅವನು ಭಾನುವಾರನೇ ಬರ್ತಾ ಇದ್ದಾನೆ. ಆರ್ಯ ನೋಡಿರೋ ಹುಡುಗನೂ ಭಾನುವಾರನೇ ಬರ್ತಾ ಇದ್ದಾನೆ. ಅದಕ್ಕೆ ಆದಿತ್ಯ ನಾನು ನೋಡಿರೋ ಹುಡುಗ ಬೆಳಿಗ್ಗೆ ಬರಲಿ, ಆರ್ಯ ನೋಡಿರೋ ಹುಡುಗ ಸಂಜೆ ಬರಲಿ ಅಂತ ಹೇಳ್ತಾ ಇದ್ದಾನೆ. ಈ ಸಮಸ್ಯೆನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೂರ್ಯ ಅವರೇ. ಪ್ರಾಬ್ಲಮ್ ಇದ್ರೆ ತಾನೇ ಸಾಲ್ವ್ ಮಾಡೋದಕ್ಕೆ. ಆದಿಗೆ ಸಾಕ್ಷಿ ಜೀವನದ ಬಗ್ಗೆ ತುಂಬ ಕಾಳಜಿ ಇದೆ. ಅವಳನ್ನ ಒಳ್ಳೆ ಮನೆಗೆ ಸೇರಿಸ್ಬೇಕು ಅಂತ ಅವನಿಗಿರುತ್ತೆ. ಎಷ್ಟೇ ಆದರೂ ಅವನ ತಂಗಿ ಅಲ್ವಾ. ಮೊದಲು ಆದಿ ತೋರಿಸಿದ ಹುಡುಗಿನ ಸಾಕ್ಷಿ ನೋಡಿಕೊಂಡು ಆಮೇಲೆ ಇಲ್ಲಿಗೆ ಬರಲಿ. ನೀವು ಅವನ ಜೊತೆಗೆ ಬನ್ನಿ. ನಾನು ಬರಬೇಕು ಅಂದರೆ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. 20 ವರ್ಷ ನಾವಿಬ್ಬರು ಅಜ್ಞಾತವಾಸದಲ್ಲಿದ್ದು ಸಾಕು ಆರ್ತಿಯವ್ರೆ. ಇನ್ನು ನಮ್ಮಿಬ್ಬರ ಮಧ್ಯೆ ಯಾವ ಪ್ರಾಬ್ಲಮ್ಮು ಬರದೇ ಇರಲಿ. ಪ್ಲೀಸ್ ಸತಾಯಿಸ್ಬಿಡಿ. ಕೊನೆಯದಾಗಿ ಹೇಳ್ಬಿಡಿ, ನಿಮಗೆ ಇಲ್ಲಿಗೆ ಬರೋದಕ್ಕೆ ಇಷ್ಟ ಇದೆಯೋ ಇಲ್ವೋ? ಅಯ್ಯೋ, ಖಂಡಿತ ಇಷ್ಟ ಇದೆ, ಅದರಲ್ಲಿ ಅನುಮಾನನೇ ಇಲ್ಲ. ಆದರೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನೀವು ಗಾಯತ್ರಿ ಅಮ್ಮ ಬರಲಿ ಅಂತ ಅಮ್ಮ ಆಸೆ ಪಡ್ತಾ ಇದ್ದಾರೆ. ಅದನ್ನೇ ಹೇಳೋಕೆ ಹೊರಟೆ. ಅಷ್ಟೇನಾ? ನಾಳೆ ನಾವು ಬರ್ತೀವಿ, ಸರಿನಾ? ತುಂಬ ಸಂತೋಷ ಆಯಿತು. ಥ್ಯಾಂಕ್ಸ್. ಬಾಯ್. ಬಾಯ್. ಚಾಚಾ, ನೀವ್ ದಿನ ಇದೇ ತರ ವಾಕಿಂಗ್ ಹೋಗ್ಬೇಕು, ತಪ್ಪಿಸ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದಾರೆ, ಗೊತ್ತಾಯ್ತಾ? ಟೀಕೆ ಬಿಟ್ಟಿ ಟೀಕೆ ಆಯ್ತು. ಟೀಕೆ ಬಿಟ್ಟಿ ಟೀಕೆ ಅಂತ ನೀವು ಹೋಗೋದೇ ಇಲ್ಲ. ನಾನು ಏನಾದ್ರು ಕೇಳಿದ್ರೆ ಸುಮ್ನೆ ಸುಳ್ಳು ಹೇಳ್ಬಿಡ್ತೀರಾ ಹೋಗಿದ್ದೆ ಅಂತ. ಇನ್ ಮುಂದೆ ನಾನು ನಿಮ್ ಜೊತೆ ದಿನಾ ಬರ್ತೀನಿ, ಅವಾಗ ನೀವು ಸುಳ್ಳು ಹೇಳಕ್ ಆಗೋದಿಲ್ಲ. ಅರೆ ಬೇಟಿ, ನಮ್ದು ಒಬ್ನಿಗೆ ವಾಕಿಂಗ್ ಬರಕ್ಕೆ ಆಗಲ್ಲ ಅಂತಿಲ್ಲ, ಒಂದಿಗೆ ವಾಕಿಂಗ್ ಬರ್ತಾರೆ. ಆದ್ರೆ ನೀನು ನಮ್ದಿಗೆ ಜೊತೆ ಬಂದ್ರೆ ಮಾತಾಡ್ಕೊಂಡು ಹೋಗ್ಬೋದು. ಇಲ್ಲ, ನೀನು ಬೆಳಗ್ಗೆ 9 ಗಂಟೆಗೆ ಶಿಶುವಾರಗೆ ಹೋದ್ರೆ ರಾತ್ರಿ 9 ಗಂಟೆಗೆ ಬರ್ತಾರೆ. ನಮ್ದಿನ ಮುಂದೆ ಮಾತಾಡೋದಕ್ಕೆ ಟೈಮೇ ಸಿಕ್ಕೋದಿಲ್ಲ. ಇಲ್ಲ, ಅದಕ್ಕೆ ನಾವಿಬ್ರು ಜೊತೆಲಿ ವಾಕಿಂಗ್ ಹೋದ್ರೆ ಮಾತಾಡ್ಕೊಂಡು ಹೋಗ್ಬೋದಿಲ್ಲ. ನಿಮ್ ತಪ್ಪು ನಾನು ಏನಾದ್ರು ಹೇಳಿದ್ರೆ ಸಾಕು, ಈ ತರ ಸೆಂಟಿಮೆಂಟ್ ಡೈಲಾಗ್ ಹೊಡೆದು ನನ್ ಬಾಯಿ ಮುಚ್ಚಾಕ್ಸ್ಬಿಡ್ತೀರಾ. ಬೇಟಿ, 3 ಕಿಲೋಮೀಟರ್ಗೆ ನಡೆದು ನಮ್ಗೆ ಲಾವ ಆಗಿದೆ. ಸ್ವಲ್ಪ ಜ್ಯೂಸ್ಗೆ ಕುಡಿಯೋಣ. 3 ಕಿಲೋಮೀಟರ್ ಎಲ್ಲಾಗಿದೆ? ದರ್ಗಾ ದಾಟ್ ಇನ್ನು ಅರ್ಧ ಕಿಲೋಮೀಟರ್ ಆಗಿಲ್ಲ, ಅಷ್ಟು ಬೇಗ ಸುಸ್ತಾ ನಿಮ್ಗೆ? ಬೇಟಿ, ಜ್ಯೂಸ್ ಕುಡಿಯೋಣ ಬೇಟಿ. ಸರಿ ಬನ್ನಿ. ಚಾಚಾ, ನೀವು ತಗೊಂಡ್ ಬರ್ರಿ, ನಾನು ಫೋನಲ್ಲಿ ಮಾತಾಡ್ತೀನಿ. ಆಚೆ ಬಿಡಿ. ಏನೋ ರೌಡಿ ರಾಥೋಡ್, ಕೆಲ್ಸ ಇಲ್ವಾ ಇವತ್ತು ನಿನ್ಗೆ? ಚಾಚಾ, ಯಾಕೆ ಚಾಚಾ ಓಡ್ ಬಂದ್ರಿ? ಏನಾಯ್ತು? ತಂದೆ ತಂದೆ ತಂದೆನಾ? ಏನ್ ಹೇಳ್ತಾ ಇದ್ದೀರಾ? ಬೇಟಿ, ಈಗ ಕಾರ್ನಾಗೆ ಹೋದ್ರಿಲ್ಲ, ಅವ್ರು ನಿಮ್ ತಂದೆ ಬೇಟಿ. ನನ್ ತಂದೆನಾ? ಚಾಚಾ, ಏನ್ ಹೇಳ್ತಾ ಇದ್ದೀರಾ? ನನ್ ತಂದೆನಾ? ಹೌದು ಬೇಟಿ, ಈಗ ಕಾರ್ನಾಗೆ ಹೋದ್ರಿಲ್ಲ, ಅವ್ರು ನಿಮ್ ತಂದೆ ಬೇಟಿ. ಮತ್ತೆ ನಾನು ಅನಾಥೆ ಅಂತ ಹೇಳಿದ್ರಿ? ಅದು ಸಚ್ಚಲ್ಲ ಬೇಟಿ. ಬೇಟಿ, ನೀನು ಹುಟ್ಟಿದ ಬೇಗೆ ನಿಮ್ಮ ಅಮ್ಮ ಅಲ್ಲಾಗೆ ಪ್ಯಾರಾದ್ರು. ಆಮ್ಯಾಗೆ ನಿಮ್ಮ ತಂದೆ ನಿಂದು ನೋಡ್ಲಿಕ್ಕೆ ಬರಲೇ ಇಲ್ಲ. ಅವರು ಈ ಶಹರದಾಗೆ ಇದ್ದಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಅದೇ ಇವತ್ತು ಕಾರ್ನಾಗೆ ನೋಡಿದ್ಮೇಲೆ ಅವರು ಇಲ್ಲೇ ಇದ್ದಾರೆ ಅಂತ ಗೊತ್ತಾಯ್ತು. ಕಾರ್ನಾಗೆ ಹೋದ್ರಲ್ಲ, ಅವರೇ ನಿಮ್ದು ತಂದೆ ಬೇಟಿ. ಖುದಾ ಕಸಂ, ಅವರೇ ನಿಮ್ದು ತಂದೆ. ಹೋಗ್ಲಿ ಬಿಡಿ ಚಾಚಾ, ನನಗ್ ತಂದೆ ಇಲ್ಲ ಅಂತ ಹೇಳಿದ್ರಿ. ಇಷ್ಟು ವರ್ಷ ನಾನು ಹಾಗೆ ಬದುಕಿದ್ದೆ. ಈಗ ನನ್ನ ತಂದೆ ಇದ್ದಾರೆ ಅಂತ ಯಾಕೆ ಹೇಳಕ್ ಹೋದ್ರಿ ಚಾಚಾ? ನಾನೇ ಅವ್ರಿಗೆ ಬೇಡ ಅಂದ್ಮೇಲೆ ಅವರಿದ್ದು ಏನ್ ಪ್ರಯೋಜನ ಹೇಳಿ? ನನಗ್ ತಂದೆ ತಾಯಿ ಎಲ್ಲ ನೀವೇ ಚಾಚಾ, ನೀವೇ.
ನಾನ್ ಬೇಡ ಅಂತ ಬಿಟ್ಟೋದ್ ನನ್ನ ತಂದೆನ ಪರಿಚಯ ಮಾಡ್ಸೋದಿಕ್ಕೆ ಅವ್ರ ಕಾರಿಂದ ಯಾಕೆ ನೀವು ಓಡಕ್ ಹೋದ್ರಿ ಚಾಚಾ? ಹೋಗ್ಲಿ ಬಿಡಿ, ನಾವು ಹೋಗೋಣ. ಬನ್ನಿ ಬನ್ನಿ ಚಾಚಾ. ನಿಂತ್ಕೋ. ಎಲ್ಲಿಗೆ ಹೋಗಿದ್ದೆ ಅರ್ಪಿತಾ? ಡಾಕ್ಟರ್ ಹತ್ರ ಹೋಗಿದ್ದೆ. ಆರ್ಯ ನೋಡೋದಕ್ಕೆ ಡಾಕ್ಟ್ರು ಮನೆಗೆ ಬಂದಿದ್ರು. ಅದು ನಾನು ಬೇರೆ ಡಾಕ್ಟರ್ನ ಮೀಟ್ ಮಾಡಕ್ ಹೋಗಿದ್ದೆ, ನನ್ನ ತೋರಿಸ್ಕೊಳಕ್ಕೆ. ನಿನಗೇನಾಗಿದೆ? ನಿಮ್ಮ ಹತ್ರ ಹೇಳುವಂಥದ್ದಲ್ಲ, ಅಂದ್ರೆ ನನ್ನ ಹೆಲ್ತ್ ಪ್ರಾಬ್ಲಮ್. ಏನಂದ್ರು ಡಾಕ್ಟ್ರು? ಏನು ಯೋಚನೆ ಮಾಡಬೇಡಿ, ನಾ ಎಲ್ಲ ಮಾಡ್ಕೊಡ್ತೀನಿ ಇದ್ರು. ಎಲ್ಲ ಮಾಡ್ಕೊಡ್ತೀನಿ ಅಂದ್ರೆ